ತಿಂದಾಗಿ ಒಂದು ಲೈನ್ ಹಾಕೋಣ ಫಸ್ಟ್ ನಾವು. ಈಗ ನಾವು ಫಸ್ಟ್ ಏನ್ ಮಾಡ್ತೀವಿ, ಅವಾಗ ಒಂದು ಫ್ರಂಟ್ ಹಾಕೊಳ್ಳೋದು. ಫ್ರಂಟ್ ಏರ್ತೈತಿ ಇಲ್ಲಿ ಹಾಕೊಳ್ಳೋದನ್ನ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಇಲ್ಲೊಂದು ಸೆಂಟ್ರಲ್ ಆಗ ಸುಮ್ಮನೆ ತೋರಿಸ್ತೀರಿ. ಹೆಂಗೆ ನೀವು ಯಾಕೆ ಕನ್ಫ್ಯೂಸ್ ಆಗುತ್ತಪ್ಪ ಅಂದ್ರೆ ಪ್ಲಸ್ ಬೇಕಂತಂದ್ರೆ ಇಲ್ಲಿ ಇರುತ್ತಲ್ಲ ಈ ತರ ಲಾಸ್ಟ್ ಎಂಡಿಗೆ ಇರ್ಲಿ. ಹೌದಾ? ಏನ್ ಮಾಡ್ತೀವಿ ನಾವು ಇಲ್ಲಿಂದ ಈ ಕಡೆ ಹಾಕೊಂಡು ಹೋಗ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ನಾವು ಈ ಸಲ ಪ್ಲಸ್ ಹಾಕ್ತೀವಿ. ಪ್ಲಸ್ ಅಂದ್ರೆ ನಾವು ರೈಟ್ ಸೈಡ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಲೆಫ್ಟ್ ಸೈಡ್ ಅಷ್ಟೇ ಸಾಕು. ಇಲ್ಲಿ ನಮ್ಗೆ ಇಷ್ಟ ಹಾಕಿಲ್ಲ, ನಾವು ಕೆತ್ತನೆ ಇಲ್ಲ ನಮ್ಗೆ ಇಲ್ಲಿ ಹಾಕಲ್ಲ. ಸುಮ್ಮನೆ ನಿಮ್ಗೆ ತೋರ್ಸಕ್ಕೆ ತೋರ್ಬಿಡುವ ಅಷ್ಟೇ. ಇಲ್ಲಿ ಈ ತರ ನಮ್ಗೆ ಬೇಕಾಗಿರೋ ಇಲ್ಲಿ ಇಲ್ಲಿ ಹಾಕ್ಬೇಕಂದ್ರೆ ಫಸ್ಟ್ ಸೈಡ್ ನಲ್ಲಿ ಹಾಕೊಳ್ಳೋಣ. ಸೈಡ್ ಎಷ್ಟೈತಿ ಇಲ್ಲಿ 50. ಆ 50ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು 50 ತಗೊಳ್ಳೋಣ ಫಸ್ಟ್. ಅದೇ ತರ ಮೇಲ್ಗಡೆ ಹೋದ್ರು ನಿಮ್ಗೆ ಡ್ರಾಯಿಂಗ್ ಈಜಿ ಆಗುತ್ತೆ. ಇದೊಂದು ಮೇಲ್ಗಡೆ ಪಾಯಿಂಟ್ ಇಲ್ಲಾಂದ್ರೆ ಈ ಸೆಸ್ಕೋಲಿಂದ ಮೂವ್ ಮಾಡ್ಬೇಕು ಅಷ್ಟೇ. ಒಂದ್ ಸೈಡ್ ಪಾಯಿಂಟ್ ಮಾಡಿ ಒಂದ್ ಸೈಡ್ ಆಮೇಲೆ ಲೈನ್ ಸೆಸ್ಕೋಲ್ ಮುಖಾಂತರ ಮೂವ್ ಮಾಡ್ಬೇಕು. ಲೈನ್ ತಿನ್ನಾಗಿರ್ಬೇಕು ಫಸ್ಟ್, ಯಾಕಂದ್ರೆ ನಮ್ಗೆ ಡ್ರಾಯಿಂಗ್ ಇದರಲ್ಲಿ ಬರೀ ಲೈನ್ ಸತ್ತ ಬರ್ತಾವ. ಆಮೇಲೆ ನಾವು ಡ್ರಾಯಿಂಗ್ ಎಲ್ಲಿ ಬರ್ತಾವ ಅದನ್ನ ಟಿಕ್ ಮಾಡ್ಕೋಬೇಕು. ಇಲ್ಲಿ ಬೇಕಾದ್ರೆ ಶೇಡ್ ಮಾಡ್ಬೋದು ನೀವು. ನಮ್ಗೆ ಏನ್ ಕಾಣುತ್ತಪ್ಪ ಸೈಡ್ ಅಂದ್ರೆ ಇದು ಪೊಸಿಷನ್ ಕಾಣುತ್ತೆ ನಮ್ಗೆ ಇಷ್ಟು. ಈ ಪೊಸಿಷನ್ ಮಾತ್ರ ಹಾಕ್ಬೇಕು ನಾವೀಗ. ಅಲ್ಲಿ ಅದು ಇದು ಸೈಜ್ ಐತಿ, ಸೈಜ್ ಪ್ರಕಾರ ಹಾಕ್ಬೇಕಷ್ಟೇ. ಇಷ್ಟು ಹೆಂಗ್ ಕಾಣುತ್ತಪ್ಪ ಅಂದ್ರೆ ನೋಡ್ಕೊಂಡ್ರೆ ಇಲ್ಲಿ ಏನೈತಿ ಈ ತರ ಇಲ್ಲಿ ಇದೆ ಐತಿ. ಆಮೇಲೆ ಈ ತರ ಇಲ್ಲಿ ಬರುತ್ತೆ. ಆಮೇಲೆ ಹೈಟ್ ಇಲ್ಲಿ ಐತಿ. ಆಮೇಲೆ ಇಲ್ಲಿ ಒಳಗಡೆ ಬಂದೈತಿ. ಸೇಮ್ ಇದೇ ತರ ಇಲ್ಲಿ ಬರುತ್ತೆ. ಈ ತರ ಕಾಣುತ್ತೆ. ಇಷ್ಟು ಇಲ್ಲೇ ಬರುತ್ತೆ. ಈಗ ಇಲ್ಲೇ ಮಾಡೋದು 50 ಹಾಕೊಂಡ್ವಿ. ಈಗ ಇದು ಹೈಟ್ ಎಷ್ಟೈತೆ ನೋಡ್ಕೋಬೇಕು. ಹೈಟ್ ಎಷ್ಟೈತಿ ಇಲ್ಲಿಂದ, ಇದು ಇಲ್ಲಿ ಸೈಜ್ ಗೊತ್ತಿಲ್ಲ ಅಂದ್ರೆ ಇಲ್ಲಿಂದ ಹಿಂಗ್ ಕೊಟ್ಟಿದ್ದಾರೆ 54. 54ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ಸೈಡ್ ಮಾಡ್ಕೊಂಡು ಅಲ್ಲಿಂದ ಸೆಸ್ಕೋಲಿಂದ ಮೂವ್ ಮಾಡಿ ಇನ್ನ ಕ್ಲೋಸ್ ಮಾಡ್ಕೋಬೇಕು. ಡ್ರಾಯಿಂಗ್ ನಮ್ಗೆ ಸೈಡ್ ಇಷ್ಟರಲ್ಲೇ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದು ಬಾಕ್ಸ್ ಅಲ್ಲಿ ಇಷ್ಟರಲ್ಲೇ ಇದು ಸೈಡ್ ಬಂದಿರುತ್ತೆ. ಟಾಪ್ ಅಲ್ಲಿ ಟಾಪ್ ಎಷ್ಟೈತಿ ಸೈಡ್ ಹೈಟ್ 75.
75 ಇಷ್ಟರಲ್ಲಿ ನಮ್ಗೆ ಡ್ರಾಯಿಂಗ್ ಸಿಗುತ್ತೆ. ಈಗ ಎರಡೇ ಬಾಕ್ಸ್ ಬಗ್ಗೆ ಡ್ರಾಯಿಂಗ್ ಬರುತ್ತೆ. ಅದೆಲ್ಲಿ ಬರುತ್ತೆ ಅಂತ ನಾವು ಸ್ವಲ್ಪ ಇನ್ನ ನಂತರ ಡ್ರಾಯಿಂಗ್ ಹೆಂಗೈತಿ ಆ ಸೈಜ್ ಪ್ರಕಾರ ಹೋಗ್ಬಿಡೋಣ ನಾವು. ಫಸ್ಟ್ ಇಲ್ಲಿಂದ ಇದೇ ಸೈಜ್ ನೋಡ್ಬೇಕು. ಇದು ಫಸ್ಟ್ ಈ ಸೈಜ್ ಬೇಕಂದ್ರೆ ಇಲ್ಲಿಂದ ಮೇಲಿಂದ ಈ ಭಾಗನ ಇಲ್ಲಿ ಬೇಕಂದ್ರೆ ಇಲ್ಲಿ ಎಷ್ಟೈತಿ 6 ಐತಿ. ಆ 6 ಗೆ ಇಲ್ಲೊಂದು ಪಾಯಿಂಟ್ ಮಾಡ್ಬೇಕು. ಫಸ್ಟ್ ಒಂದ್ ಸೈಡ್ ಮಾರ್ಕ್ ಮಾಡಿದ್ಮೇಲೆ ಅದ್ ಲೈನ್ ಮೇಲ್ಗಡೆ ಹೋದ್ರೆ ಟಾಪ್ ಅಲ್ಲಿ ನಮ್ಗೆ ಸರಳ ಆಗುತ್ತೆ. ಯಾಕಂದ್ರೆ ಅಲ್ಲಿ ಡ್ರಾಯಿಂಗ್ ಬಂದಿರ್ತದೆ. ಇಲ್ಲಿ ಈ 6 ನ ಲೈನ್ ಹೇಳ್ತೀವಿ. ನಮ್ದು ಬರೀ ಲೈನ್ ಹಾಕ್ಬಿಟ್ಟು ಸಾಕು. ಆಮೇಲೆ ನಾವು ಟಿಕ್ ಮಾಡ್ಕೋಬಹುದು. ಅದು ಸಿಗುತ್ತೆ ಡ್ರಾಯಿಂಗ್. ಇದಾಯ್ತು. ಆಮೇಲೆ ಇಲ್ಲಿಂದ ಎಷ್ಟೈತೆ ಅಂದ್ರೆ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂದ್ರೆ 38. ಅಂದ್ರೆ ಇಲ್ಲಿಗೆ 6 ಆಯ್ತು. ಇಲ್ಲಿಂದ ಐತಿ 38. ಇಲ್ಲಿವರೆಗೆ 38 ಐತಿ. 38 ಒಂದು ಪಾಯಿಂಟ್ ನೋಡಬೇಕು ನಾವಿಲ್ಲಿ. ಈ 6 ರಿಂದ 38. ಈಗ ಈ 6 ಆಯ್ತು. ಇಲ್ಲಿಂದ 38 ಗೆ ಪಾಯಿಂಟ್ ನೋಡ್ಕೋಬೇಕು. ಇಲ್ಲಿಂದ 38 ಸೇಮ್ ಇಲ್ಲೇ ಮಾಡಬೇಕು. ಅದು ಲೈನ್ ಹಾಕ್ಬೇಕು. ಇದನ್ನು ಈಗ ಇದು ಆಯ್ತು, ಇದಾಯ್ತು. ಈಗ ಇನ್ನೇ ನೋಡಕಂದ್ರೆ ಈ ಕೆಳಗಡೆ ನೋಡ್ಬೇಕು. ಇಲ್ಲಿ ಕೊಟ್ಟಾರೆ ಎಷ್ಟು ಬಂದ್ರೆ ಇಲ್ಲಿಂದ 5 1 ಕೊಟ್ಟಾರೆ ಲೈನ್. ಈಗ 5 1 ಬರ್ತದೆ. ಇಲ್ಲಿ ಇದು ಫಸ್ಟ್ 6 1 ಬರುತ್ತೆ. ಕೆಳಗಡೆ 5 1 ಬರುತ್ತೆ. ಅದರಲ್ಲೇ ಅದನ್ನು ಹಾಕೋಬೇಕಾಗುತ್ತೆ. ಇಲ್ಲಿ 5 ಒಂದು ಲೈನ್ ಹಾಕ್ಬೇಕು. ಕೇಳಿಸುತ್ತಾ ಕೇಳಿಸಿದ್ರೆ ಆಗ್ತಾ ಇರ್ಬೇಕು. ಡ್ರಾಯಿಂಗ್ ಆಗ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು. ಅರ್ಥ ಆಗಲ್ಲ. ಸ್ವಲ್ಪ ಮಾತಾಡ್ಬೇಕು. ಮಾತಾಡಲಿಲ್ಲ ಅಂದ್ರೆ ನಾವು ಸುಮ್ಮನೆ ಮೂವ್ ಆಗಿತ್ರಿ. ಇದಕ್ಕೆ ಇಲ್ಲಿಂದ ಸತಿ ಸ್ಟಾರ್ಟಿಂಗ್ 23. ನಿಮ್ಗೆ ಇಲ್ಲಿಂದ ಅಂದ್ರೆ ಇಲ್ಲಿಂದ ಇಲ್ಲಿ ಹೋಯ್ತದು. ಇಲ್ಲಿ ಇಲ್ಲಿವರೆಗೂ 23 ಹಾಕ್ಬೇಕು. ಈ 23 ಇದು 5 ಇದು ಬಂತು. ಆಮೇಲೆ ಇಲ್ಲಿ ನೋಡೋಣ. ಆಮೇಲೆ ಇದು 23. ಆ 23 ಒಂದು ಲೈನು ತಿನ್ನಾಗಿ ಹಾಕೊಳ್ಳೋಣ. ಆಯ್ತು. ಇಲ್ಲಿವರೆಗೆ ಆಯ್ತು ನಮ್ಗೆ 23. ಇಲ್ಲಿಂದ ಇಲ್ಲಿವರೆಗೆ ಆಯ್ತು. ಇಲ್ಲಿವರೆಗೆ ಬಂತು. ಇಲ್ಲಿಂದ ಎಷ್ಟಿದ್ದು 4 ಆಯ್ತು. ಅಲ್ಲಿಂದ 4 ತಗೋಬೇಕು. ಅಲ್ಲಿಂದ 4 mm. ಈ 4 mm ಒಂದು ಲೈನ್ ಹಾಕಬೇಕು ನಾವು. ಇದು 4 ಆಯ್ತು. ಈ ಭಾಗ ಆಯ್ತು. ಇಲ್ಲಿ ಆಗಾಯ್ತು. ಆಮೇಲೆ ಇಲ್ಲಿಂದ ಇದು ಒಂದು ಆಯ್ತು. ಆಮೇಲೆ ಇಲ್ಲಿಂದ ಆಯ್ತು. ಆಮೇಲೆ ನಾವು ಇದನ್ನ ತಗೊಂಡ್ವಿ, ಇದನ್ನ ತಗೊಂಡ್ವಿ, ಇದನ್ನ ತಗೊಂಡ್ವಿ. ಈಗ ನಾವ್ ಏನ್ ನೋಡಕಂದ್ರೆ ಇಲ್ಲೇನೋ ತಗೋಬಹುದು. ಇದು ಎಷ್ಟು ತಂದ್ರೆ ಸೇಮು. ಇದು ತಗೊಂಡಿಲ್ಲ ಅಷ್ಟೇ 5 mm ಇರುತ್ತೆ. ಇಲ್ಲಿ 5 ಅಲ್ಲೇ ಬಂದಿರ್ತದೆ ನೋಡ್ಬೇಕು. ಬಂದ್ರೆ ಸರಿ. ಇಲ್ಲೊಂದು ಲೈನ್ ಬರ್ತದ್ರಲ್ಲೇ 5 ಒಂದು ಇದು 5.6 ಇರುತ್ತೆ. ಅಷ್ಟರಲ್ಲೇ ಒಂದು ಹಾಕೋ ಲೈನ್. ಈಗ ಇಷ್ಟ ಆಯ್ತು. ಈಗ ಬರೀ ಈ ಲೈನ್ ಆದ್ರು. ಇಲ್ಲಿ ಫಸ್ಟ್ ಹೇಳ್ತೀನಿ ನಾನು. ಈಗ ಲೈನ್ ಹಾಕಿರ್ತಿರಲ್ಲ, ಫಸ್ಟ್ ಇಲ್ಲಿಂದ ಲೈನ್ ಹಾಕ್ತೀವಿ. ಬಾರ್ಡರ್ ಲೈನ್ ಇಲ್ಲಿಂದ 5 1 ಲೈನ್ ಹಾಕ್ಬೇಕು. 6 1 ಹಾಕ್ಬೇಕು. ಆಮೇಲೆ
23 ಒಂದು ಹಾಕ್ಬೇಕು. ಆಮೇಲೆ 4 ಒಂದು ಹಾಕ್ಬೇಕು. ಆಮೇಲೆ ಇನ್ನೊಂದು 38 ಒಂದು ಹಾಕ್ಬೇಕು. ಆಮೇಲೆ ಇಲ್ಲೊಂದು ಇಲ್ಲಿಂದ 5 ಒಂದು 6 ಬಂದು 5 ಒಂದು ಇರುತ್ತೆ. ಇದು ಈ ಕಡೆಯಿಂದ ಇಷ್ಟು ಲೈನ್ ಬಂದಿರ್ತವೆ ಇಲ್ಲಿ. ಇದರಲ್ಲಿ 1 2 3 4 5 6 7 1 2 3 4 5 6 7 ಇಷ್ಟು ಲೈನ್ ಹಾಕಿದ್ಮೇಲೆ ಇದಾಯ್ತು. ಹಿಂಗ ಆಟ ನೋಡ್ಬೇಕು. ಇವಾಗ ಇಲ್ಲಿಂದ ಎಷ್ಟೈತಿ? ಇಲ್ಲಿ ಎಷ್ಟೈತಿ? 14 ಒಂದು 22 ಒಂದು 20 22 ಒಂದು ಮೇಲಿಂದ ಐತಿ 20 22 ಕೆಳಗಿಂದ 14 22 ಇವೆರಡಕ್ಕೂ ಮಾಡ್ಕೊಬೇಕು. ಟ್ವೆಂಟಿ 21 22 ಒಂದು 21 22 ಒಂದು ಕೆಳಗಿಂದ 14 ಒಂದು 22 ಒಂದು 14 ಒಂದು 22 ಒಂದು 14 ಒಂದು 22 ಒಂದು ಲೈನ್ ಬೆಳೆಸಬೇಕು. ಇಷ್ಟ ಆಯ್ತು. ಇದರಲ್ಲಿ ನಮ್ಮದು ನಾರ್ಮಲ್ ಆಗಿ ಇಷ್ಟ ಮುಗಿದು ಇದು ತಿಕ್ ಮಾಡ್ಕೋಬೇಕು. ಫಸ್ಟ್ ನಾವೀಗ ಒಂದೊಂದೇ ಏನ್ ಮಾಡಿದ್ವಿ? ಇಲ್ಲಿಂದ ಇದು ಕಾಣ್ತಾ ಈ ಭಾಗ ತಿಕ್ ಮಾಡ್ಕೋಬೇಕು 6 ವರೆಗೂ. ಈ ಭಾಗ ತಿಕ್ ಮಾಡ್ಕೊಂಡು ನಾವು ಇಲ್ಲಿಂದ ಇದು ಭಾಗ ಇಲ್ಲಿ ಕಾಣುತ್ತೆ. ಆಮೇಲೆ ಈ ಸೈಡ್ ಇಂದ 6 ಅದೊಂದು, ಈ ಭಾಗ ತಿಕ್ ಮಾಡ್ಕೊಂಡು ನಾವು ಆಮೇಲೆ ಇಲ್ಲಿಂದ ಕೆಳಗಡೆ ಬಂದೈತಿ. ಕೆಳಗಡೆ ಇಲ್ಲಿ 21 ಐತಿ 22 ಒಂದು ಐತಿ. ಅದು 22 ಬರ್ಬೇಕು ಲೈನ್ ಕೆಳಗಡೆ. ಇಲ್ಲಿಂದ ಇದು 22 ಕೆಳಗೆ ಬರ್ಬೇಕು. ಇಲ್ಲಿ ಮೇಲ್ಗಡೆ ಇದೊಂದು ಇಲ್ಲಿಂದ 20 ಅದೊಂದು 22 ಮೇಲ್ ಬಿಡಬೇಕು. ಈ ಭಾಗ 22. ಅದೇ ತರ ಈ ಕಡೆ ಸೇಮ್ ಮಾಡ್ಕೋಬೇಕು. ಇಲ್ಲಿ ಈ ಕಡೆ ತಿಕ್ ಮಾಡ್ಕೋಬೇಕು. ಇಲ್ಲಿ 22 ಐತಿ, ಇಲ್ಲಿ 22. ಈಗ ಏನ್ ಮಾಡಕ್ ನಾವು ಇಲ್ಲಿಂದ ಇಲ್ಲೊಂದು ಇದು ಫಸ್ಟ್ ಇಂದ ತಿಕ್ ಮಾಡ್ಕೋಬೇಕು. ಇಲ್ಲಿ 14 ಐತಲ್ಲ, ಇಲ್ಲಿಂದ 14ಗೆ ಈ 14 ಒಂದು ಲೈನ್ ಮಾಡ್ಕೋಬೇಕು. ಇಲ್ಲೇನಂದ್ರೆ ಡಿಗ್ರಿ ಇರ್ತಂದ್ರೆ ಎಷ್ಟು ಡಿಗ್ರಿ ಇರ್ತಂದ್ರೆ 45 ಡಿಗ್ರಿ ಇರುತ್ತೆ. 45 ಡಿಗ್ರಿ ನೋಡೋಣ. ಈಗ ಇಲ್ಲಿ 45 ಡಿಗ್ರಿ ಇರುತ್ತೆ. ಅದನ್ನ ಇಲ್ಲಿ ನೋಡೋಣ. ಫಸ್ಟ್ ನಾವೇನ್ ಮಾಡಿದ್ವಿ? ಇಲ್ಲಿಂದ 14 ಐತಿ, 14 ತಿಕ್ ಮಾಡ್ಕೊಂಡ್ವಿ. ಇಲ್ಲಿ ಈ ತಿಕ್ ಮಾಡ್ಕೊಂಡಿದ್ವಿ ಇಷ್ಟೇ 4M ಅಂತ. ಇಲ್ಲಿಂದ ಕೆಳಗಡೆ ಇಲ್ಲಿಂದ 20 ಐತಿ, ಆ 20 ಒಂದು ತಿಕ್ ಮಾಡ್ಕೊಳ್ಳಿ. 20 ಐತಿ ಹೌದಾ? ಅಲ್ಲಿ ಏನ್ ಮಾಡುತ್ತೆ? ಆಮೇಲೆ 20ಲಿಂದ ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗೈತಿ ಈ ಸೈಜ್. ಅಲ್ಲಿಂದ ಐತಿ ಇದನ್ನ ಕ್ರಾಸ್ ಮಾಡೋದು. ಫಸ್ಟ್ ನಾವ್ ಇಲ್ಲಿ ನೋಡ್ಕೊಂಡ್ರೆ ಈಗ ನಾವು ಡಿಗ್ರಿ ತಗೋಬೇಕು. 45 ಡಿಗ್ರಿ ಇಲ್ಲಿಂದ 45 ಡಿಗ್ರಿ ತಗೋಬೇಕು. ನಾವು ಫಸ್ಟ್ ಈ ತರ ಇಟ್ಕೋಬೇಕು. 45 ಡಿಗ್ರಿ ಇಲ್ಲಿ ಐತಿ, ಇಲ್ಲಿ ಐತಿ ಹೌದಾ? ಫಾರ್ಟಿ ಫೈವ್ ಡಿಗ್ರಿ ನಮ್ಗೆ ಇಲ್ಲಿ ಬಂದೈತಲ್ಲ, ಇದಕ್ಕೆ ಸೇರಿಸ್ಬೇಕು.
ಇದು ಸೇರಿಸಬಾರ್ದು, ನಾವು ಇಲ್ಲಿ ಲೈನ್ ಐತಲ್ಲ ಈ ಲೈನ್ ಅಷ್ಟೇ ಸೇರಿಸ್ಬೋದು ನಾವು, ಇಲ್ಲಿ ಮಾತ್ರ ಅದು ಅವಾಗಿದ್ದ ಈಗ ಮೇಲ್ಗಡೆ ಮಾಡ್ಕೋಬಹುದು. ಇದು ಸೇಮ್. ಇದಾದ್ಮೇಲೆ ಇಲ್ಲಿಂದ ಇದಕ್ಕೆ ನಾವು ಜಾಯಿನ್ ಮಾಡಬೇಕು. ಏನ್ ಮಾಡಿದ್ರೆ ನಾವು ಇಲ್ಲಿಂದ 6 ನೋಡಿದ್ವಿ, 6 ಲಿಂದ 45 ಡಿಗ್ರಿ ಇಟ್ಟಿದ್ವಿ. ಈ ಲೈನ್ ಮೇಲೆ ಹೋಗಿದ್ವಿ ನಾವು, ಅದಕ್ಕೆ ಟಚ್ ಮಾಡಿ ಬಂತು. ಇದನ್ನ ಎರಡು ಜಾಯಿನ್ ಮಾಡಕ್ ಹೋದ್ರೆ ಇಲ್ಲಿಂದ ಹೈಟ್ ಬಂತು, ಕ್ರಾಸಿಂಗ್ ಆಯ್ತು. ಎಷ್ಟು ಮುಗಿತ್ತು. ಇಲ್ಲಿ ಕೆಳಗಡೆ ಬೇಕು, ಇಲ್ಲಿ ನೋಡ್ಬೇಕು ಅಂದ್ರೆ ಇಲ್ಲಿ 45 ಡಿಗ್ರಿ ಬೇಕು. ಏನ್ ಮಾಡಿದ್ವಿ ನಾವು, ಈ ಭಾಗ ಮಾತ್ರ ನಾವು ಇಲ್ಲಿಂದ 14 ತಗೊಂಡ್ವಿ. ಪಾಯಿಂಟ್ ಮಾಡಿ ಇಲ್ಲಿಂದ ನಾವು 45 ಡಿಗ್ರಿ ಇಟ್ಟಿವಿ. 45 ಡಿಗ್ರಿ ಇಟ್ಟು ಈ ಲೈನ್ ಜಾಯಿನ್ ಮಾಡಿದ್ವಿ ನಾವು. ಈ ಲೈನ್ ಜಾಯಿನ್ ಮಾಡಿದ್ರೆ ಇಲ್ಲಿಂದ ಇದು ಇದಾಯ್ತು. ಅದೇ ತರ ಇದು ಸೇಮ್ ಇದನ್ನ ಪೊಸಿಷನ್ ತಗೋಬೇಕು. ಇಲ್ಲಿಂದ ಇಷ್ಟು ತಗೊಂಡು ಇದನ್ನ ಜಾಯಿನ್ ಮಾಡಬೇಕು. ಇಲ್ಲಿಂದ ಇದು ಸೇಮ್ 14, ಇಲ್ಲಿಂದ ನಮಗೆ ಏನಾಗುತ್ತೆ ಸೇಫ್ ಆಗುತ್ತೆ. ಆಮೇಲೆ ಇದೇನೈತಿ ಈ ಕಡೆ ಒಳಗಡೆ, ಇಲ್ಲಿಂದ ಇದೈತಿ 5, ಆ 5 ಒಳಗಡೆ ಬರ್ಬೇಕು. ಎರಡು ಕಡೆ ಸೇಮ್ ಲೈನ್ ಬಂದಿರುತ್ತೆ ಇನ್ನೊಂದಾಗಲೇ ಆಲ್ರೆಡಿ. ಆ 5 ಲೈನ್ ಇಲ್ಲಿ ಹಾಕೋಬೇಕು. ಇದು ನಮಗೆ ಇಷ್ಟು ಡ್ರಾಯಿಂಗ್. ಇದೇನಂತ ಸೈಡ್ ಅಲ್ಲಿ ಬಂತಿದ್ದು ಲೈನ್ ಹಾಕ್ಸಿದ್ರೆ ನೀಟ್ ಕಾಣುತ್ತೆ. ಲೈನ್ ಹಾಕ್ಸೋದಂತೆ. ಈಗ ಫಸ್ಟ್ ಇನ್ನ ಲೈನ್ ಡ್ರಾಯಿಂಗ್ ಅಂತ ಇಷ್ಟು ಹಾಕೊಳ್ರಿ. ಈಗ ಟಾಪ್ ಅಲ್ಲಿ ನೋಡ್ರಿ ಏನ್ ಕಾಣುತ್ತೆ. ಇಲ್ಲಿ ಮಾಡಿದ ಮಾರ್ಕ್ ಕಾಣುತ್ತೆ. ಇಲ್ಲಿ ಅದೇ ತರ ಡಿಸೈನ್ ಆ ಲೈನ್ ಹಾಕೋಬೇಕು. ಇದು ಔಟ್ ಆಫ್ ಔಟ್ ಕಾಣುತ್ತೆ. ಇಲ್ಲಿಂದ ಬಾಕ್ಸ್ ಹೆಂಗಿರುತ್ತೆ ಹಂಗ ಬಾಕ್ಸ್ ಕಾಣುತ್ತೆ. ಆ ಬಾಕ್ಸ್ ನ ನಾವು ಹೊರಗಡೆ ಫಸ್ಟ್ ಹಾಕೊಂಡ್ಬಿಡ್ಬೇಕು, ಟಿಕ್ ಮಾಡ್ಕೋಬೇಕು. ಅದಕ್ಕೆ ನಾವು ಇಲ್ಲಿಂದ ಲೈನ್ ಏನಿರ್ತೋ ಇಲ್ಲಿ ಮೇಲ್ಗಡೆ ಹೋದ್ರೆ ನಮ್ಗೆ ಆ ಡ್ರಾಯಿಂಗ್ ಮೇಲೆ ಟಾಪ್ ಡ್ರಾ ಮಾಡೋಕೆ ಈಜಿ ಆಗುತ್ತೆ ನಮ್ಗೆ. ಮತ್ತಿಲ್ಲ ಅದಕ್ಕೊಂದ್ಸಲ ಮತ್ತೆ ಡೈಮೆನ್ಷನ್ ತಗೊಂಡ್ಬರ್ಬೇಕಾಗುತ್ತೆ. ಈಗ ಇಲ್ಲಿ ಇದು 6 mm ಒಂದು ಐತಿ. ಇಲ್ಲಿಂದ ಇದೆ 6 ಐತಲ್ಲ, ಇದೊಂದು 6 ತಗೊಂಡು ನಾವು ಆಮೇಲೆ ಇಲ್ಲಿ 38 ಒಂದು ಐತೆ, 38 ಒಂದು ತಗೊಂಡು ಇಲ್ಲಿ ಅದು ಇಲ್ಲಿ ಕ್ಲೋಸ್ ಆಯ್ತು. ಹೌದಾ? ಇನ್ನೇ ಕಾಣಿಸಕ್ ಹೋದ್ರೆ ನಮ್ಗೆ ಇಲ್ಲಿ ಐತಲ್ಲ, ಇದು 4 ಇಂದು ಚೆಕ್ ಇರ್ತಿಲ್ಲಿ. ಇದು 4 ಇಂದ ಕಾಣುತ್ತೆ, ಇದು ನೀಟ್ ಕಾಣುತ್ತೆ. ಇದು 4 mm ಒಂದು ಇದು ತಿಕ್ ಕಾಣ್ತಾವ. ಇಷ್ಟು ಮೇನ್ ಕಾಣ್ತಾವ ನಮ್ಮ ಡ್ರಾಯಿಂಗ್. ಈಗ ಕರ್ನಾಟಕ ಲೈನ್ ಇರ್ತಾವ ತಿನ್ನಾಗಿ, ಅವನ್ ಸ್ವಲ್ಪ ತೋರ್ಸ್ಬೇಕು ನಾವು. ಆಲ್ರೆಡಿ ತಿನ್ನಾಗಿ ಲೈನ್ ಹಾಕಿರ್ತೀವಿ ನಾವು, ಅವನ್ನೇ ಡಾಟ್ ತೋರ್ಸ್ಬೇಕಾಗುತ್ತೆ ನಮ್ಗೆ ಎಲ್ಲಿ ಕಾಣಲ್ಲ ಅಂತ. ಈಗ ಏನಾಯ್ತಿ ಮೇಲೆ ನೋಡಿ ಇದು ಕಾಣ್ತ ಪೊಸಿಷನ್, ಇದು ಕಾಣಕಂತ ಇಲ್ಲಿಂದ ಪೊಸಿಷನ್ ಕಾಣ್ತೀವಿ. ಸರಿ, ಇಲ್ಲಿಂದ 5 ಐತೆಲ್ಲ ತೆಗ್ಗಾಗಿರುತ್ತೆ. ಆ 5 ಇಲ್ಲ ಲೈನ್ ಮಾಡ್ತೀವಿ. ಇಲ್ಲಿ ಐತಿ ನಾವು ಡಾಟ್ ಕೊಡ್ಬೇಕು. ಡಾಟ್ ಇಲ್ಲಿ ಲೈನ್ ಐತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈಗ 5 ಹಾಕೊಂಡು ಲೈನ್ ಹೋಗಿದ್ದು ಮೇಲ್ಗಡೆ, ಅದಕ್ಕೆ ನಮ್ಗೆ ಈಜಿ ಆಗುತ್ತೆ ಅಂತ ಇಲ್ಲಿ ಲೈನ್ ಏನಿರುತ್ತೋ ಅದನ್ನ ಮೇಲ್ಗಡೆ ಮೂವ್ ಮಾಡಿ ಕಳಿಸ್ಬೇಕು. ಇಲ್ಲಿ ಕಾಣುತ್ತೆ ಇದು ತೆಗ್ದು, ಇಲ್ಲಿಂದ ಈ ಕಡೆ ತೆಗ್ ಕಾಣುತ್ತೆ, ಅದೊಂದು ಅದು ಅಲ್ಲಿಂದ ಹಾಕೋಬೇಕಾಗುತ್ತೆ. ಐಡಿಯನ್ ಹಾಕೋಬೇಕು. ನಮ್ಗೆ ಇದು ಕಾಣಿಸ್ತಿದೆ, ಇದು ಕಾಣಿಸ್ತಿದೆ. ಮತ್ತೆ ಇನ್ನೇ ಕಾಣಿಸುತ್ತೆ ನಮ್ಗಂದ್ರೆ ಇಲ್ಲಿಂದ ಇದೈತಿ ನೋಡು, ಇಲ್ಲಿ ಏನೈತಿ ನಮ್ಗೆ 14 ತಗೊಂಡ್ರೆ ಅಲ್ಲೊಂದು ಅದು ಕಾಣಿಸುತ್ತೆ ಲೈನ್. ಇಲ್ಲಿಂದ 14 ತಗೊಂಡ್ರೆ ಈ 14 ಅವಾಗ ಅಲ್ಲಿ ಅದೊಂದು ಡಾಟ್ ಕಾಣುತ್ತೆ ನಮ್ಗೆ. ಇಲ್ಲಿಂದ ಡಾಟ್ 14 ತಗೋಬೇಕು ನಾವು ಈ ಭಾಗದಿಂದ. ಅದಕ್ಕೆ ಇಲ್ಲಿಂದ 14 ತಗೊಳ್ತೀವಿ ನಾವು.
ಏನ್ ಮಾಡಿದ್ರಿ ಈ ಲೈನ್ ಇದು ಲೈನ್ ಐತಲ್ಲ ಇದು ಮ್ಯಾಗ್ ಹೋಗಿರ್ತದೆ ಅದ್ರ ಮೇಲೆ ಡಾಟ್ ಕಾಣ್ತೀವಿ 45 ಡಿಗ್ರಿ. ನಿಮ್ಗಿದು ಟಾಪ್ ಅಲ್ಲಿ ಈ ತರ ಕಾಣುತ್ತೆ. ಮತ್ತೆ ಇಲ್ಲೇನು ಕಾಣುತ್ತೆ, ಏನು ಕಾಣಲಿಲ್ಲ, ಇಷ್ಟೇ ಕಾಣುತ್ತೆ ನಮ್ಗೆ. ಈ ಭಾಗ ಕಾಣುತ್ತೆ, ಈ ಕಡೆ ಇದು 6 ಕಾಣುತ್ತೆ, ಅದನ್ನ ಹಾಕೊಂಡ್ಬಿಟ್ಟಿವಿ. ಆಮೇಲೆ ಇಲ್ಲಿ ಇದು ಕಾರ್ನರ್ ಕಾಣುತ್ತೆ, ಇದು ಕಾರ್ನರ್ ಇರುತ್ತೆ, ಆ ಕಾರ್ನರ್ ಇಲ್ಲಿಂದ ಬಿಟ್ಟಿರ್ತೀವಿ. ಇಲ್ಲಿಂದ 4 ಐತಲ್ಲ ಈ ಭಾಗ ತೆಗೆದು ಕಾಣುತ್ತೆ, ಅದನ್ನು ಇಲ್ಲಿ ಹಾಕೊಂಡ್ವಿ ನಾವು. ಆಮೇಲೆ ಅಲ್ಲಿಂದ ಕೆಳಗಡೆ ಬಾಟಮ್ ಅಲ್ಲಿ 5 ಐತಿ, ಇಲ್ಲಿ ನಾವು ಡಾಟ್ ತರ್ಸ್ಕೊಂಡಿವಿ. ಇಲ್ಲಿಂದ 45 ಡಿಗ್ರಿಗೆ ಕೊಟ್ಟಿವಿ ನಾವು 40 ಅದು ಇಲ್ಲೊಂದು ಐತಿ, ಅಲ್ಲಿ ತೆಗ್ದು ಅದೊಂದು ಡಾಟ್ ತೋರಿಸ್ತೀವಿ. ಇಷ್ಟೇ ಕಾಣೋದು. ಇದಕ್ಕೆ ನಾವು ಇವೇ ಡೈಮೆನ್ಷನ್ ಇಲ್ಲಿ ತೋರಿಸಬೇಕಾಗುತ್ತೆ. ಈಗ ತಿಕ್ ಹಾಕಿ ತಿನ್ನ ಹಾಕ್ಬೇಕು ನೀವು. ನಾ ತಿಕ್ ಹಾಕಿದ್ರೆ ಕಾಣಲಿಲ್ಲ ನಿಮಗೆ. ಡೈಮೆನ್ಷನ್ ಮಾತ್ರ ಲೈನ್ ಮಾತ್ರ ತಿನ್ನಾಗಿರ್ಬೇಕು. ನಾನು ನಿಮ್ಗೆ ಕಾಣಿಸೋದಲ್ಲ ಸ್ವಲ್ಪ ತಿಕ್ ಹಾಕಿನಿ. ನಮ್ ಡ್ರಾಯಿಂಗ್ ಇಲ್ಲೇ ಕ್ಲೋಸ್. ಇದೆಷ್ಟೈತ ಹೈಟ್ ಅಂದ್ರೆ ಇದೆಷ್ಟೈತೆ, ಇದು 75. ಇದು 75. ಇದ್ರಲ್ಲಿ ತೋರಿಸ್ಬೇಕು. ಇವಿಷ್ಟು ಇದರಲ್ಲಿ ಬರ್ತಾವ ಅಷ್ಟು ಡೈಮೆನ್ಷನ್ ಎಲ್ಲ. ಇದು ಟಾಪ್ ಅಲ್ಲಿ ಇಲ್ಲಿಂದ ಎಷ್ಟೈತಿ, ಅದು ಬರೀ 6. ಆಮೇಲೆ ಇಲ್ಲಿಂದ ಇದೆ ಎಷ್ಟೈತಿ 38. ಆ 38 ಇಲ್ಲಿ ಬರಬೇಕು. ಆಮೇಲೆ ಟೋಟಲಿ ಎಷ್ಟೈತಿ ಇದು, ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂದ್ರೆ ಆ 50 ತೋರಿಸ್ಬೇಕು. ಇಲ್ಲಿ ಇದು 50. ಏನು ಮಿಕ್ಕಿ ತೋರಿಸ್ಬೇಕು ನಾವು. ಇದು ಎಷ್ಟೈತಿ ಇಲ್ಲಿ 20 ಐತಿ. ಇಲ್ಲೊಂದು ಈ ಕಡೆ ತೋರ್ಸೋಣ, 2 ಈ ಕಡೆ ತೋರ್ಸೋಣ. ಇಲ್ಲಿಂದ ಇದು ಎಷ್ಟೈತೆ ಬಂದಿರೋದು, ಎಷ್ಟಾಕಿ ನಾವು ಇಲ್ಲಿಂದ ಇದು ಎಷ್ಟು ತೋರಿಸ್ತೀವಿ 20. ಆ 20 ತೋರಿಸ್ಬೇಕು ಇಲ್ಲಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ 22 ತೋರಿಸೋದು. ಏನಪ್ಪ 20 ಇಲ್ಲಿಂದ ಇದು ನಮಗೆ ಸೇಮ್ 22. ಇದು 14. ಇದು ಎಷ್ಟಿದೆ ನಿಮಗೆ ಈ ಭಾಗ, ಇಲ್ಲಿಂದ ಇದು ನೋಡ್ಕೊಂಡು ನಾವು ಇಲ್ಲಿಂದ ಇದು 22. ಆ 22 ಇಲ್ಲಿ ಹಾಕ್ಬೇಕು. ಆಮೇಲೆ ಇಲ್ಲಿಂದ ಈ ಭಾಗ ಎಷ್ಟೈತಂದ್ರೆ 14. ಆ 14 ತೋರಿಸ್ಬೇಕು. ಇದು 14. ಇಲ್ಲಿ ಈ 5 ತೋರಿಸ್ಬೇಕು ನಾವು. 23 ತೋರಿಸ್ಬೇಕು. ಆಮೇಲೆ ಇದು 4 ತೋರಿಸ್ಬೇಕು. ಇವೆಲ್ಲ ತೋರಿಸ್ಬೇಕು. ಇದು ಫಸ್ಟ್ ಇದು ಎಷ್ಟೈತೆ ಅಂದ್ರೆ ಒಂದು 5 ಐತಿ. ಇದು 5. ಆಮೇಲೆ ಅದೇ ತರ ಇಲ್ಲಿ ಏನಿರ್ತಿದ್ದು ಇದು 4 ಐತಿ. ಇದು ಗ್ಯಾಪ್ ಡಿಸ್ಟೆನ್ಸ್ 4 ಐತಿ. ಆಮೇಲೆ ಇಲ್ಲಿಂದ ಇದು ಎಷ್ಟೈತೆ ಬಂದ್ರೆ
23. ಇದು 23. ಇದಾಯ್ತಾ ಸೈಜ್ ಎಲ್ಲ? 14 ಬಂತು, 22 ಬಂತು, 20 ಬಂತು, 22 ಬಂತು, ಆಮೇಲೆ 5 ಬಂತು, 23 ಓವರ್ 50. ಏನ್ ಸೈಜ್ ಇರ್ತಾವೆಲ್ಲ ಇಲ್ಲಿ ಬರಬೇಕು. 6 ಬಂತು, 38 ಬಂತು, ಆಮೇಲೆ ಇದು 75 ಬಂತು. ಆಮೇಲೆ ಇನ್ನೊಂದು ಏನು ಮಾಡೋದು ನಾವು 54 ಅಂತ ತೋರಿಸಿಲ್ಲ ನಾವು ಹೈಟ್. ಇಲ್ಲಿಂದ ಇದು ಎಷ್ಟೈತೆ ಹೈಟ್, ಆ 54 ತೋರಿಸ್ಬೇಕು. ಟೋಟಲ್ ಹೈಟ್ ಎಷ್ಟಿದ್ದು ಆ 54 ಅದೊಂದು ತೋರಿಸಿದ್ರೆ ನಮ್ಗೆ ಡ್ರಾಯಿಂಗ್ ಕ್ಲೋಸ್ ಇದೆ. ಇದು 54. ಈಗ ನಮಗೆ ಎಕ್ಸ್ಟ್ರಾ ಲೈನ್ ಎಲ್ಲ ಅಳಿಸಬೇಕು. ಇದು ಅಸೈನ್ಮೆಂಟ್ ಲೈನ್ ನಲ್ಲಿ ನಾವು ನೋಡಕ್ ಬಂದಿದ್ದು ವಿ ಬ್ಲಾಕ್ ಅಂಡ್ ವಿ ಕ್ಲಾಂಪ್. ವಿ ಬ್ಲಾಕ್ ಅಂಡ್ ವಿ ಕ್ಲಾಂಪ್ ನಾವೇನ್ ನೋಡಿದ್ವಿ? ಈಗ ವಿ ಬ್ಲಾಕ್ ನೋಡಿದ್ವಿ ನಾವು ಫಸ್ಟ್. ಈಗ ನಿನ್ನೆ ಬ್ಲಾಕ್ ಹಾಕಿದ್ವಿ, ಅದ್ರದ್ದು ಯೂಸ್ ನೋಡಿದ್ವಿ. ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯು ಕ್ಲಾಂಪ್ ಹಾಕಿ ಅದ್ರ ಹೆಂಗಿರುತ್ತೆ ನೋಡ್ಬೇಕು. ಯು ಕ್ಲಾಂಪ್ ಅಂದ್ರೆ ಇಲ್ಲಿ ಮೇಲ್ಗಡೆ ಇದ್ಕೊಳಕ್ ಒಂದು ಕ್ಯಾಂಪ್ ಬರುತ್ತೆ, ಕ್ಲಾಂಪ್. ಆ ಕ್ಲಾಂಪ್ ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್ ಕೇಳಕ